ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಣಧೀರ ರಾಂಪುರ. ಇಂದು ನಾವು ಬನವಾಸಿಯ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಸುಮಾರು ಕ್ರಿಸ್ತಶಕ 250ರಿಂದ ಕ್ರಿಸ್ತಶಕ 300 ಅವಧಿಯಲ್ಲಿ ಬದುಕಿದ್ದ ಚೂಟು ವಂಶದ ಪ್ರಭಾವಶಾಲಿ ಅರಸಿ ಶಿವಸ್ಕಂದ ನಾಗಶ್ರೀ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಶಿವಸ್ಕಂದ ನಾಗಶ್ರೀಯವರು ಚೂಟು ವಂಶದ ಶಕ್ತಿಶಾಲಿ ರಾಜನಾದ ಹರಿಪುತ್ರ ವಿಷ್ಣುಸ್ಕಂದ ಚುಟುಕಾಲಾನಂದ ಮತ್ತು ರಾಣಿ ಕುಂದವಲ್ಲಿ ಶ್ರೀ ಅವರ ಪುತ್ರಿಯಾಗಿದ್ದರು ಎಂದು ಬನವಾಸಿ ಪ್ರದೇಶದ ಶಾಸನಗಳು ಸೂಚಿಸುತ್ತವೆ. ಶಿವಸ್ಕಂದ ನಾಗಶ್ರೀ ಕೇವಲ ರಾಜಕುಮಾರಿಯಾಗಿರಲಿಲ್ಲ. ಅವರು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಪ್ರಭಾವಶಾಲಿ ಅರಸಿಯಾಗಿದ್ದರು. ಕೆಲವು ಇತಿಹಾಸಕಾರರ ಅಭಿಪ್ರಾಯದ ಪ್ರಕಾರ ಶಿವಸ್ಕಂದ ನಾಗಶ್ರೀ ಅವರು ಪಲ್ಲವ ವಂಶದ ರಾಜನಾದ ಶಿವಸ್ಕಂದ ವರ್ಮ ಅವರೊಂದಿಗೆ ವೈವಾಹಿಕ ಸಂಬಂಧ ಹೊಂದಿದ್ದರೆಂದು ಊಹಿಸಲಾಗಿದೆ. ಈ ವಿವಾಹದ ಮೂಲಕ ಚೂಟು ಮತ್ತು ಪಲ್ಲವ ವಂಶಗಳ ನಡುವೆ ರಾಜಕೀಯ ಮೈತ್ರಿ ಬಲಪಟ್ಟಿರಬಹುದು ಎಂದು ಹೇಳಲಾಗುತ್ತದೆ. ಆದರೆ ಈ ವಿಷಯದಲ್ಲಿ ಇತಿಹಾಸಕಾರರ ನಡುವೆ ಇನ್ನೂ ಭಿನ್ನಾಭಿಪ್ರಾಯಗಳ ಭೇದಗಳಿವೆ. ಶಾತವಾಹನರ ಸಾಮ್ರಾಜ್ಯ ಕುಸಿದ ನಂತರ ದಕ್ಷಿಣ ಕರ್ನಾಟಕದಲ್ಲಿ ಪ್ರಭಾವ ಸಾಧಿಸಿದ ಚೂಟು ಅಥವಾ ಚುಟುಕಾಲಾನಂದ ಮನೆತನಕ್ಕೆ ಶಿವಸ್ಕಂದ ನಾಗಶ್ರೀ ಸೇರಿದವರು. ಈ ಮನೆತನದ ಪ್ರಮುಖ ಕೇಂದ್ರವಾಗಿದ್ದುದು ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಬನವಾಸಿಯ ನಾಗಾಭರಣದ ಹತ್ತಿರ ದೊರೆತ ಶಾಸನದಲ್ಲಿ ಚುಟುಕಾಲಾನಂದನ ಮಗಳು ಶಿವಸ್ಕಂದ ನಾಗಶ್ರೀ ಬಗ್ಗೆ ಉಲ್ಲೇಖವಿದೆ. ಅದರ ಪ್ರಕಾರ ಶಿವಸ್ಕಂದ ನಾಗಶ್ರೀಯವರು ವಿಹಾರ ನಿರ್ಮಿಸಿದರು, ಬೌದ್ಧ ಚೈತ್ಯಾಲಯ ಕಟ್ಟಿಸಿದವರು, ನಾಗವೃಕ್ಷದ ಕೆಳಗೆ ಸ್ತೂಪ ನಿರ್ಮಿಸಿದವರು, ಕೆರೆಯನ್ನು ನಿರ್ಮಿಸಿ ಜನಸೇವೆಗೆ ಕೊಟ್ಟರು. ಇವುಗಳ ಮೂಲಕ ಶಿವಸ್ಕಂದ ನಾಗಶ್ರೀಯವರು ಬೌದ್ಧ ಧರ್ಮದ ಪೋಷಕಿಯಾಗಿದ್ದರೆಂದು ತಿಳಿದುಬರುತ್ತದೆ. ಶಿವಸ್ಕಂದ ನಾಗಶ್ರೀ ಬೌದ್ಧ ಧರ್ಮವನ್ನು ಪೋಷಿಸಿದ ಮಹತ್ತರ ಮಹಿಳೆ. ಅವರು ಕೇವಲ ಅರಮನೆಯೊಳಗಿನ ರಾಜಕುಮಾರಿಯಾಗಿರಲಿಲ್ಲ. ಸಮಾಜ ಸೇವೆ, ಧಾರ್ಮಿಕ ನಿರ್ಮಾಣ ಮತ್ತು ಜನೋಪಯೋಗಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಮಹತ್ವದ ಇತಿಹಾಸದ ವ್ಯಕ್ತಿ ಶಿವಸ್ಕಂದ ನಾಗಶ್ರೀ. ಇಂತಹ ಅಪರೂಪದ ಇತಿಹಾಸದ ಕಥೆಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಾನು ನಿಮ್ಮ ರಣಧೀರ ರಾಂಪುರ.